ನಾನು ಅರ್ಚನಾ. ಸಮಾಜ ಸೇವಕ ನಾಗೇಶ್ ತಳಗೇರಿ ಹಾಗೂ ಅವರ ಸ್ನೇಹಿತ ಸದ್ದಾಂ ಅರಬ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸುಮಾರು 65 ಜನ ಯುವಕರು ತಮ್ಮ ರಕ್ತವನ್ನ ದಾನ ಮಾಡಿದ್ದಾರೆ. ಸಮಾಜ ಸೇವಕ ನಾಗೇಶ್ ತಳಗೇರಿ ಹಾಗೂ ಅವರ ಸ್ನೇಹಿತ ಸದ್ದಾಂ ಅರಬ್ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ನಾಗೇಶ್ ತಳಗೇರಿ ಹಾಗೂ ಅವರ ಸ್ನೇಹಿತ ಸದ್ದಾಂ ಅರಬ್ ಇವರ ಹುಟ್ಟುಹಬ್ಬವನ್ನು ಅಪಾರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ದು, 42ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 65 ಜನ ಯುವಕರು ತಮ್ಮ ರಕ್ತವನ್ನ ದಾನ ಮಾಡಿದರು ಮತ್ತು ನಾಗೇಶ್ ತಳಗೇರಿ ಇವರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡುವುದರ ಜೊತೆಗೆ ಬಾಣಂತಿಯರಿಗೆ ಹೊಸ ಸೀರೆಗಳನ್ನು ಹಾಗೂ ಮಗುವಿಗೆ ಶಿಶುಪಾಲನಾ ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಸಮಾಜ ಸೇವಕ ನಾಗೇಶ್ ತಳಗೇರಿ ಮಾತನಾಡಿ, ನಾನು ಸಣ್ಣವನಿದ್ದಾಗ ನನಗೆ ಒಂದು ಹೊತ್ತಿನ ಊಟಕ್ಕೂ ನಾನು ಪರದಾಡುತ್ತಿದ್ದೆ. ನನ್ನ ತಾಯಿ ನನ್ನನ್ನು ಬೆಳೆಸಲು ಕೂಲಿ ನಾಲಿ ಮಾಡಿ ಬೆಳೆಸಿದ್ದಾರೆ. ಇವತ್ತು ನಾನು ಒಳ್ಳೆಯ ಸ್ಥಿತಿಯಲ್ಲಿದ್ದೇನೆ. ನಾನು ಬಡವರ ಸೇವೆ ಮಾಡಲು ಇಚ್ಛಿಸುತ್ತೇನೆ. ನನಗೆ ಇವತ್ತು ಅಪಾರ ಅಭಿಮಾನಿಗಳ ಬೆಂಬಲ ನನಗೆ ಇದೆ ಎಂದು ಹೇಳಿದರು. ಈಗ ಏನು ಸಿಜರಿ ಆಗೋದು, ಈಗ ಡೆಲಿವರಿ ಆಗೋದು ಮಕ್ಕಳಿಗೆ ಕಿಟ್ ವಿತರಣೆ ಮಾಡಿದೆವಪ್ಪ ಅಂದ್ರೆ ಅದು ಯಾಕೆ ಮಾಡಿನಪ್ಪ ಅಂದ್ರೆ ನಂದೊಂದು ಇತಿಹಾಸದಾಗ ನಾ ಭಾಳ ಗರೀಬಿ ಪರಿಸ್ಥಿತಿ, ನಾನು ಭಾಳ ಗರೀಬಿ ಕುಟುಂಬದಾಗ ನಾ ಬಂದವ. ಇಲ್ಲಿ ನಾ ಶಾಲೆ ಕಲಿಬೇಕಪ್ಪ ಅಂದ್ರೆ ನಮ್ಮ ಮನೆಯವ್ರು, ನನ್ನ ತಾಯಿಯವರು ಕಣ ಮಾಡ್ಕೊಂಡು ಬರ್ತಿರು. ಆ ಹಳೆಯಾಗ ನೋಡಪ್ಪ ಅಂದ್ರೆ ನಮ್ಮ ಮನ್ಯಾಗ ನಮಗೆ ಉಳ್ಳುಕ್ಕೆ ಸಿಗ್ತಿತ್ತಲ್ಲ. ನಾ ಆ ಟೈಮ್ದಾಗ ಏನು ಮಾಡ್ತಿದ್ದೆ, ಶಾಲೆ ಕಲಿಯಾಗ ಇಂಡಿ ತಾಲೂಕದ ಇಂಡಿ ಬಸ್ ಸ್ಟ್ಯಾಂಡ್ದೊಳಗೆ ನಾ ಬಾಳಿಕೆ ಸೊಟ್ಟಿ ತಿಂದು ನಾ ಶಾಲೆ ಕಲಿತೀನಿ. ಅದಕ್ಕೆ ಇಲ್ಲಿ ಯಾರೇ ಬರೋರು, ಯಾಕಂದ್ರೆ ಅಂಥ ಬಡ ಕುಟುಂಬದವ್ರು ಬರ್ತಾರಂತೇಳಿ ಇವತ್ತು ನಾ ಆ ಸಹಾಯ ಮಾಡೋಕ್ಕೆ ನಾನು ಮುಂದಾಗಿ. ಇಲ್ಲಿ ಬರೋರೆಲ್ಲ ಬಡ ಕುಟುಂಬದವ್ರು ಬರ್ತಾರೆ, ಯಾರು ರೊಕ್ಕಿಸ್ತವ್ರು ಬರಲ್ಲ. ಅದಕ್ಕೆ ನನಗೆ ಬಂದಂಥ ಪರಿಸ್ಥಿತಿ ದೇವರವ್ರು ಯಾರಿಗೆ ತರಬಾರ್ದು ಅಂತೇಳಿ ನನ್ನ ಕೈಲಿ ಅಷ್ಟು ಆಗ್ತದೆ ಅಷ್ಟು ನಾವು ಸಹಾಯ ಮಾಡಿ. ಇಂದ ರಿಪಬ್ಲಿಕನ್ ಪಾರ್ಟಿದಿಂದ ಈಗ ಎಷ್ಟು ರಕ್ತ ಡೊನೇಷನ್ ಕೊಟ್ಟಾರ ನಮ್ಮ ಸದ್ದಾಮಣ್ಣ ಆಗಲಿ, ನಮ್ಮ ಎಲ್ಲ ಯುವಕರ ತಂಡಗಳಾಗಲಿ. ಅದೇ ಹೇಳಾಗ ನಾವು ಇಲ್ಲಿ ಬಂದು ಸರ್ಕಾರ ದವಾಖಾನೆ ನೋಡಿದಾಗ ಎಲ್ಲ ಪರಿಸ್ಥಿತಿ ಹದಗೆಟ್ಟು ಹೋಗಿತ್ತು. ಒಂದು ಕ್ಯಾಮ್ರಾ ಇದ್ದಿತ್ತಲ್ಲ, ಒಂದು ಲೈಟ್ ಇದ್ದಿತ್ತಲ್ಲ, ಒಂದು ಬಾತ್ರೂಮ್ ಸರಿಯಾಗಿ ವ್ಯವಸ್ಥಿತಿತ್ತಲ್ಲ, ಮತ್ತು ಎಲ್ಲ ಗುಟ್ಕಾ ಗೋವಾ ತಿಂದು ಉಗುಳೋದು ನೀರು ಇದ್ದಿತ್ತಲ್ಲ. ಅದು ನಿಮ್ಮ ಮೀಡಿಯಾದ ಮುಖಾಂತರನೇ ನಾವು ಸ್ಟ್ರೈಕ್ ಮಾಡೋದು. ಇವತ್ತು ನೋಡ್ಬೇಕಾದ್ರೆ ನಮ್ಮ ಬಿಜಾಪುರ ಹಾಸ್ಪಿಟಲ್ಗಿಂತನೂ ಭಾರಿ ಇಲ್ಲಿ ನಮ್ಮ ಇಂಡಿ ತಾಲೂಕದಾಗ ಈ ಸರ್ಕಾರ ದವಾಖಾನೆಯಲ್ಲಿ ಸಿಸ್ಟಮ್ ನಾನು ಭಾಳ ಚಲೋ ಆಗ್ಯದ ಅಂಥೇಳಿ ಇವತ್ತು ರಕ್ತದಾನ ನಮ್ಮ ಹುಟ್ಟುಹಬ್ಬ ಸದ್ದಾಮಣ್ಣ ಅವ್ರದ್ದು ನಂದು ನಮ್ಮ ವೆಂಕಟಸ್ವಾಮಿ ಹುಟ್ಟುಹಬ್ಬದ ಕಾಲಾಗ ಇವತ್ತು ನಾವು ರಕ್ತದಾನ ಮಾಡಬೇಕು. ಯಾಕಪ್ಪ ಅಂದ್ರೆ ಅದಕ್ಕೆ ಎಲ್ಲ ನಮ್ಮ ಡಾಕ್ಟರ್ಸ್ ಟೀಮ್ ಏನದಲ್ಲ ಭಾಳ ಸರಿಯಾಗಿ ಕೆಲಸ ಮಾಡ್ಲತ್ತಾರೆ ಸರ್. ಇವುಗಳು ಈ ಬರೀ ಇಂಡಿ ತಾಲೂಕದಾಗ ಅಷ್ಟೇ ಬಂದು ಕೊಟ್ಟಿಲ್ಲ ರೀ, ಮಹಾರಾಷ್ಟ್ರದವ್ರು ಬಂದು ಕೊಟ್ಟಾರ ರೀ. ನಮ್ಮ ಬಿಜಾಪುರ ಜಿಲ್ಲಾದಾಗ ಒಂದು 2-3 ತಾಲೂಕದವ್ರು ಬಂದು ಕೊಟ್ಟಾರ, ಅಫ್ಜಲ್ಪುರದವ್ರು ಬಂದು ಕೊಟ್ಟಾರ.
ಅಷ್ಟು ನಮ್ಮ ಇಡೀ ನಮ್ಮ ಕರ್ನಾಟಕದಾಗ ಪ್ರತಿಯೊಂದು ಜಿಲ್ಲೆದಾಗ ನಮ್ಮ ಅಭಿಮಾನಿಗಳಾರ ನಾವು ಯಾರೂ ಭಾಳ ಇದಕ್ಕೆ ಇದು ಮಾಡಿಲ್ಲ ಇದು ಮಾಡಿಲ್ಲ, ಅದಕ್ಕೆ ಹೈಲೈಟ್ ಮಾಡಿಲ್ಲ. ಆದ್ರೂ ಇವತ್ತು ನನ್ನ ಅಭಿಮಾನಿಗಳು ಇಷ್ಟು ಬಂದು ಹೇಳಾರಪ್ಪ ಅಂದ್ರೆ ಇವತ್ತು ಡಾಕ್ಟರ್ಗಳು ನಿಮ್ಮ ಮೀಡಿಯಾದ ಮುಖಾಂತರ ಹೇಳಿದ್ರು, ಇಲ್ರಿ ಇದು ಹೈಯೆಸ್ಟ್ ನಮ್ಮ ಇಂಡಿ ತಾಲೂಕದೊಳಗೆ ಇನ್ನೂ ಚಂಜಿತನ ಎಷ್ಟು ಆಗ್ತದೆ ಗೊತ್ತಿಲ್ಲ ಅಂತೇಳಿ ಇವತ್ತೇ ಡಾಕ್ಟ್ರುಗಳು ಹೇಳೋಗ್ಯಾರ ಸರ. ಅದಕ್ಕಾಗಿ ನನ್ನ ಅಭಿಮಾನಿಗಳು ನನ್ನ ಮ್ಯಾಲೆ ಇಷ್ಟು ಪ್ರೀತಿ ಪ್ರೇಮದಂತ ನನಗೆ ಗೊತ್ತಿತ್ತಲ್ಲ. ನಾನು ಜೀವಕ್ಕೆ ಜೀವ ಇರುತ್ತನ ನನ್ನ ಅಭಿಮಾನಿಗಳಿಗೆ ನಾನು ಯಾವಾಗಲೂ ಕಾಪಾಡಿಕೊಳ್ತೀನಿ ಅಂಥೇಳಿ ಒಳ್ಳೆಯ ಕೆಲಸಕ್ಕೆ. ಅದಕ್ಕೆ ನನ್ನ ಅಭಿಮಾನಿಗಳು ಇಷ್ಟು ಭಾಳ ದೊಡ್ಡ ಇದು ಅದಂಥೇಳಿ ನನಗೆ ಗೊತ್ತಿದ್ದಿಲ್ಲ ಸರ, ಇವತ್ತು ನನಗೆ ಗೊತ್ತೈತೆ. ರೀ ಇವತ್ತು ನಮ್ಮ ಇಂಡಿ ತಾಲೂಕದೊಳಗೆ ಸಿಜರಿ ಮಾಡುವಂಥ ಮಷಿನರಿಸಿನೇ ಇಲ್ಲಿ ಇದ್ದಿತ್ತಲ್ಲ. ಇವತ್ತು ನಾವು ನೋಡಿರಿ ಬಿಜಾಪುರ ಹೋಗಬೇಕು, ಇಲ್ಲಿಕಂದ್ರೆ ಪ್ರೈವೇಟ್ ದವಾಖಾನೆಗೆ ಹೋಗಿ ನಾವು ಸಿಜರಿ ಮಾಡ್ಕೋಬೇಕು. ಇವತ್ತು ನಮ್ಮ ಇಂಡಿ ತಾಲೂಕದಾಗ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಇಲ್ಲರಿ ಸರ ನಿಮ್ಮ ಬಡ್ಡೆ ಮಾಡ್ಕೊಳಕತ್ತೀರಪ್ಪ ಅಂದ್ರೆ ನಾವು ಈಗ ಪೈಲ ಟೈಮ್ ನಾವು ಸಿಜರಿ ಮಷಿನ್ ಇಟ್ಟು 3-4 ಹೆಣ್ಮಕ್ಳು ಸಿಜರಿ ಮಾಡಿದೆವು, 2 ಗಂಡು ಮಗು ಹೋಗ್ಯಾವ, 2 ಹೆಣ್ಣು ಮಗು ಹೋಗ್ಯಾವ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ನಮಗೆ ಆನಂದ ಪಟ್ಟು ಇವತ್ತು ಏನು ಸಿಜರಿ ಮಾಡಿರಲ್ಲ ಆ ಮಹಿಳೆಯರಿಗೆ ಸೀರೆ ಮತ್ತು ಮಕ್ಕಳಿಗೆ ಕೀಟ್ ಕೊಡುವಂಥ ಕೆಲಸ ಇವತ್ತು ನಮ್ಮ ಎಲ್ಲ ಯುವಕರು ಮತ್ತು ನಾವು ಕೂಡಿ ಮಾಡಿದ್ದೆವು. दिल से शुक्रिया अदा करता हूँ क्योंकि सब लोग जो आके अपना कीमती वक्त निकाल के आके जो ब्लड डोनेट किए उनका हमारे ऊपर एक बहुत बड़ा एहसान किए हो, और उनको भी एक जो उनका खून किसी और पेशेंट को गया बोले तो एक लेकिन जान बची बोले तो उनका स्वाब भी आखिर तक इंशाल्लाह उनको मिलते रहेगा। और ऐसा हमारा बर्थडे बोल के दी, और कभी भी किसी तकलीफ रही बोले तो फ़ोन आया बोले तो कौन सा पॉजिटिव खून की ज़रूरत पड़ी बोले तो जाके दे तो बहुत अच्छा रहेगा। ಈ ವೇಳೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಧಾರವಾಡ್ ಮಾತನಾಡಿ, ಇವತ್ತು ಒಬ್ಬ ಯುವಕ ಒಂದು ಬಾರಿ ರಕ್ತದಾನ ಮಾಡುವುದರಿಂದ 3 ಜೀವಿಗಳು ಉಳಿಯುತ್ತವೆ. ಒಬ್ಬ ವ್ಯಕ್ತಿ 1 ವರ್ಷದಲ್ಲಿ 2 ಬಾರಿ ರಕ್ತದಾನ ಮಾಡಬಹುದು, ಅದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ತಿಳಿಸಿದರು. ಕಷ್ಟಕರ ಹೆರಿಗೆ ಇತ್ತು, ಬಿಜಾಪುರಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದರು. ತುಂಬ ಹಣ ಖರ್ಚಾಕಿತ್ತು. ಹಣ ಖರ್ಚಾಗೋದು ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಮಾನಸಿಕವಾಗಿ ಭಾಳ ತೊಂದರೆ ಆಕೈತಿ. ಆ ಮನೆಯೊಳಗೆ 3 ಮಂದಿ ಹೋಗ್ಬೇಕು, ಅವ್ರ ಜೊತೆಗೆ ಅಲ್ಲಿ ನಿಂದಿರಬೇಕು, ಆಪ್ರೇಷನ್ ಮಾಡಿಸ್ಬೇಕು, ವಾಪಸ್ ತೊಗೊಂಬರ್ಬೇಕು. ಸೊ ಆ ತೊಂದರೆಯನ್ನು ಪೂರ ಇಲ್ಲಿ ನೀಗಿದಂಗೆ ಆಗೈತಿ. ಸೊ ಅಂಥದಕ್ಕೆಲ್ಲ ನಮಗೆ ಭಾಳಷ್ಟು ಸಪೋರ್ಟ್ ಸರ್ಕಾರದಿಂದ ಸಿಕ್ಕದ. ಆ ಸರ್ಕಾರದಿಂದ ಸಿಕ್ಕಿದ ಅನ್ನೋದಕ್ಕಿಂತ ಈಗ ತಮ್ಮಂಥ ದಾನಿಗಳು ಸಿಗೋದು ಭಾಳ ಅವಶ್ಯಕತೆ ಅದು. ಸೊ ನಮಗೆ ಸದ್ದಾಮ್ ಅರಬ್ ಮತ್ತು ನಮ್ಮ ನಾಗೇಶ್ ತಳಕೇರಿ ಅವರು ಅವರೇಗೆ ಹಿಂಗೆ ಏನು ಸ್ವಯಂ ಪ್ರೇರಿತವಾಗಿ ನಮ್ಮ ಅಂತ್ಯಕ್ಕೆ ಬಂದು ಇವತ್ತು ಇಂಥದ್ದು ಮಾಡ್ತೀನಿ ಅಂತಂದಾಗ ನಾವು ಅವ್ರನ್ನ ವಿಚಾರಣೆ ಮಾಡಿದಾಗ ಅವರೊಂದು ಭಾಳ ಅತಿ ಕಡು ಬಡವ ಕುಟುಂಬದಿಂದ ಬಂದಂಥವ್ರು. ಇಂಡಿ ಒಳಗೆ ಹಾಗೇನ ಎಲ್ಲೋ ತಿರುಗಾಡ್ಕೋತ ಇರ್ತಿದ್ದೆ ರೀ, ನಾ ಇವತ್ತು ಈ ರೀಚ್ ಆಗಿನಿಂದ ಭಾಳ ಮಂದಿ ಎಷ್ಟೋ ದೊಡ್ಡ ವಿಷಯಕ್ಕೆ ರೀಚ್ ಆಗಿರ್ತಾರೆ. ಇಂಥ ಒಂದು ಸಾಮಾಜಿಕ ಕಾರಣಕ್ಕೆ ಅಂತ ಬೆಲೆ ಕೊಟ್ಟು ತಮ್ಮದು ಒಂದು ದಿನಾನೂ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಕೆಲಸ ಮಾಡೋಂಥವ್ರು, ಸಾಮಾಜಿಕ ಕಳಕಳಿ ಅವರಲ್ಲಿರುವಂಥದ್ದು ಭಾಳಷ್ಟು ನಮಗೆ ಹೆಮ್ಮೆ ಹುರುಪು ತಂದಿತ್ತು. ಸೊ ಇವರಂಗೆ ಎಲ್ಲರೂ ದಿನ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರೆ ನಾವು ಯಾರೂ ಬ್ಲಡ್ಡದು ಕೊರತೆ ಇರಲಾರ್ದೆ ನಾವು ಸಕ್ಸಸ್ ಹಾಕೇವಿ, ಯಶಸ್ವಿ ಕಾಣ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸು ನಮ್ಮ ಅಂತ್ಯಕ್ಕೆ ಬೆಳೆದದ. ಅದ್ರ ಜೊತೆಗೆ ನನ್ನೆಲ್ಲ ಆತ್ಮೀಯ ಸಿಬ್ಬಂದಿ ಭಾಳ ಕುಣದು ನಾವು ಕೆಲಸ ಮಾಡತ್ತೇವೆ. ಅಂದ್ರೆ ಭಾಳ ಹುರುಪ್ಲೆ ಕೆಲಸ ನಡೆದದ. ಹೀಗೆ ತಮ್ಮೆಲ್ಲರದು ಸಪೋರ್ಟ್ ನಮಗೆ ಬೇಕಾಗ್ತದ. ಪ್ರತಿದಿನವೂ ತಾವೆಲ್ಲರೂ ನಮ್ಮ ಕೋರೆಗಳನ್ನು ತಿದ್ದಿ ಪತ್ರಕರ್ತರು ಅದನ್ನು ನಮಗೆ ಸಹಾಯ ಮಾಡಾಕತ್ತೀರಿ. ತಮಗೂ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅದ್ರ ಜೊತೆಗೆ ಇಂಥ ಮಹಾದಾನಿಗಳನ್ನು ಕೂಡ ನಾವು ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ರಿಕ್ವೈರ್ಮೆಂಟ್ ಅದು. ನಮ್ದು 50,000 ಜನಸಂಖ್ಯೆ ಇತ್ತಂದ್ರೆ 500 ಬಾಟ್ಲಿ ನಮಗೆ ಬೇಕಾಗ್ತದೆ ಒಂದು ವರ್ಷಕ್ಕೆ. ಒಬ್ಬರ ಕಡೆಯಿಂದ ಎಷ್ಟತ್ತೇನಿಲ್ಲ. ನಾವು ಆರೋಗ್ಯವಂತ ಮನುಷ್ಯ 18ರಿಂದ 60 ವರ್ಷದವ ಇದ್ದಾಗ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಲನೂ ಬ್ಲಡ್ ಕೊಡ್ಬೋದು. ಅವ್ರು ಬೇಕಾದಷ್ಟು ಬಾಟ್ಲ್ ಕೊಡ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮಂತಕ್ಕೆ ಇಂಡಿ ಒಳಗೆ ಆಗಿದ್ದ ಕ್ಯಾಂಪ್ನಾಗ ಇದು ಹೈಯೆಸ್ಟ್ ಕಲೆಕ್ಷನ್ ಅನ್ನುವಂಥ ಮಾತನ್ನು ಹೇಳ್ತೇವೆ. ಇದಕ್ಕೆ ನಾವು ಇವತ್ತಿನ ಆಯೋಜಕರಾದಂಥ ತಳಕೇರಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ನಮ್ಮ ಮೇಡಮ್ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸುಮಾ ಮಮದಾಪುರ್ ಅಂತೇಳಿ ವಿಜಯಪುರ ಜಿಲ್ಲೆ ಬ್ಲಡ್ ಬ್ಯಾಂಕ್ ಅಧಿಕಾರಿಗಳವರು. ಅವರು ಸುಮಾರು ವರ್ಷ ಒಂದು 10 ವರ್ಷ ಮೇಲ್ಪಟ್ಟು 13 ವರ್ಷ ಆಯಿತು ದಿನಾನೂ ಇದೇ ಕೆಲಸ ಮಾಡ್ತಾರವ್ರು. ಸೊ ಅವರಿಗೆ ಇದ್ರಾಗ ಭಾಳಷ್ಟು ಅಪಾರ ಅನುಭವ ಹೊಂದಿರೋದು. ಹಬ್ಬ ಹುಣ್ಣಿಮೆ ಹರಿದಿನ ಏನೂ ನೋಡಂಗಿಲ್ಲ ಅವ್ರು. ಎಷ್ಟೋ ಪ್ರಕರಣದೊಳಗೆ ಅವ್ರ ಮನೆಯೊಳಗೆ ಆರಾಮಿಲ್ಲ ಅಂದಾಗ ಸದಕ್ಕೆ ಅವ್ರು ಬಂದು ನಮ್ಮ ಜೊತೆ ಕೆಲಸ ಮಾಡಿ
ರಕ್ತದಾನ ಮಾಡಿದ್ದಾರೆ. ಇದರ ಯಶಸ್ಸು ಅವರಿಗೂ ಕೂಡ ಸಲ್ಲಬೇಕು ಅಂತ ಅಂದ್ಕೊಂಡೀವಿ. ಆಗಲಿ ಗಂಡು ಮಕ್ಕಳಾಗಲಿ 45 kgಕ್ಕಿಂತ ಜಾಸ್ತಿ ಇದ್ದವರು, 18ರಿಂದ 60 ವರ್ಷ ವಯಸ್ಸಿನ ಒಳಗಿನವರು ಎಲ್ಲರೂ ಸಹಿತ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡುವ ವ್ಯಕ್ತಿಯ ಬ್ಲಡ್ ಪ್ರೆಷರ್ ಅಂತಾರೆ BP ನಾರ್ಮಲ್ ಇರಬೇಕು. ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀವಿ ನಾವು, ಹಿಮೋಗ್ಲೋಬಿನ್ 12.5 ಗ್ರಾಮ್ಕಿಂತ ಜಾಸ್ತಿ ಇರಬೇಕು. ಯಾವುದೇ ಕಾಯಿಲೆ ಇದ್ದವರು ರಕ್ತದಾನ ಮಾಡೋಕ್ಕೆ ಬರೋಂಗಿಲ್ಲ. ಉದಾಹರಣೆ ಫಿಟ್ಸ್ ಬರ್ತಿರ್ಬೋದು, ಮಾನಸಿಕ ರೋಗ ಇರ್ಬೋದು, ಅಸ್ತಮಾ ಕಾಯಿಲೆ ಇರ್ಬೋದು, ಲಿವರ್ ಡಿಸೀಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು. ಯಾವುದೇ ಥರದ ಕಾಯಿಲೆ ಇದ್ದರೆ ರಕ್ತದಾನ ಮಾಡೋಕ್ಕೆ ಬರಲ್ಲ. ಮದ್ಯಪಾನ ಮಾಡಿದರೆ ರಕ್ತದಾನ ಮಾಡೋಕ್ಕೆ 3 ದಿನ ತನಕ ರಕ್ತದಾನ ಮಾಡೋಕ್ಕೆ ಬರಲ್ಲ. ಯಾವುದೇ ಔಷಧ ತೊಗೋತಿದ್ರೆ, ಗುಳಿಗೆ ತೊಗೋತಿದ್ರೆ, ಟ್ಯಾಬ್ಲೆಟ್ಸ್ ತೊಗೋತಿದ್ರೆ ರಕ್ತದಾನ ಅವ್ರು ನೋಡಿ ಯಾವ ಟ್ಯಾಬ್ಲೆಟ್ ತೊಗೋತಾರೆ ನೋಡಿ ನಾವು ಅದನ್ನು ಇವ್ರು ರಕ್ತ ಕೊಡಬೇಕೋ ಕೊಡಬಾರ್ದು ಅನ್ನೋದು ಡಿಸೈಡ್ ಮಾಡ್ತೀವಿ. ಇದು ಅಲ್ಲದೆ ನೀವು ಕೊಟ್ಟ ರಕ್ತ ಎಲ್ಲ ಥರದ ಟೆಸ್ಟ್ ಆಗ್ತದೆ. 5 ಥರ ಟೆಸ್ಟ್ ಆಗ್ತದೆ. HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಸಿಫಿಲಿಸ್, ಮಲೇರಿಯಾ ಅಂತ 5 ಥರ ಟೆಸ್ಟ್ ಆಗ್ತದೆ. ಸೊ ರಕ್ತದಾನ ಕೊಡೋದ್ರಿಂದ ರೋಗಿಯ ಜೀವ ಉಳಿಯೋದು ಎರಡನೇ ಮಾತು. ಫಸ್ಟ್ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡ್ಕೋಬೇಕಂದ್ರೆ ನಾವು ನಿಯಮಿತವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದರೆ ಫುಲ್ ಬಾಡಿ ಚೆಕಪ್ ಆಗ್ತದೆ. ಮತ್ತು ನಮ್ಮ ರಕ್ತದಿಂದ ಒಬ್ಬರಿಗೂ ರಕ್ತ ಕೊಡೋದ್ರಿಂದ 3 ಜನರ ಜೀವ ಉಳಿಸಿದ ಪುಣ್ಯ ನಮಗೆ ಸಿಗ್ತದೆ. ಯಾಕಂದರೆ ರಕ್ತದ ಅವಶ್ಯಕತೆ ಭಾಳ ಅದ, ಆದರೆ ಪೂರೈಕೆ ಭಾಳ ಕಡಿಮೆ ಇದೆ. ಯಾಕಂದ್ರೆ ನಮ್ಮಲ್ಲಿ ಜಿಲ್ಲಾದಲ್ಲಿ ಒಂದು 70ರಿಂದ 80 ಥೆಲಸೀಮಿಯಾ ಮಕ್ಕಳದಾವೆ, ಸಣ್ಣ ಮಕ್ಕಳು. ಎವ್ರಿ 15 ಡೇಸ್ಗೆ ಅವ್ರಿಗೆ ಒಬ್ಬರಿಗೆ 1 ಬ್ಲಡ್ ಹಾಕಬೇಕು. ಅಂಥವ್ರು 80 ಪೇಷಂಟ್ ಅದಾರ. ಹಿಮೋಫಿಲಿಯಾ ಅಂತ ಕೇಳಿರ್ಬೋದು ನೀವು. ಹಿಮೋಫಿಲಿಯಾ ರೋಗಿಗಳು 80 ಪೇಷಂಟ್ ಅದಾರ. ಆಮೇಲೆ ಡೆಲಿವರಿಗಂತರೂ ಒಬ್ಬೊಬ್ಬರಿಗೆ ಡೆಲಿವರಿಗೆ ಬಂದವ್ರಿಗೆ ಸಿಸೇರಿಯನ್ ಆಗಬೇಕಂದ್ರೆ ಒಬ್ಬರಿಗೆ 3 ಪಾಯಿಂಟ್ ರಕ್ತ ಬೇಕಾಗಿರ್ತದೆ. ಸೊ 1 ಬಾಟ್ಲಿ ರಕ್ತ ಕೊಟ್ಟರೆ 1 ಗ್ರಾಮ್ ಅಷ್ಟೇ ಇರ್ತದೆ. ಅವ್ರದ್ದು ಯೂಸ್ವಲಿ ನಮ್ಮದು ಡೆಲಿವರಿಗೆ ಬರೋ ಹೆಣ್ಮಕ್ಳದ್ದು ಹಿಮೋಗ್ಲೋಬಿನ್ ಬರೀ 5, 6, 7 ಈ ಥರ ಇರುತ್ತೆ. ಸೊ ರಕ್ತದ ಅವಶ್ಯಕತೆ ಒಬ್ಬೊಬ್ಬರಿಗೆ 2-3 ಪಾಯಿಂಟ್ ಬೇಕಾಗಿರ್ತದೆ. ಕೆಲವರು ತೀವ್ರ ರಕ್ತಹೀನತೆಯಿಂದ ಬಳಲ್ತಿರ್ತಾರೆ. ಆಕ್ಸಿಡೆಂಟ್ ಆದ್ರಂತೂ ಒಬ್ಬೊಬ್ಬರಿಗೆ 3ರಿಂದ 4 ಪಾಯಿಂಟ್ ರಕ್ತ ಬೇಕಾಗ್ತದೆ. ಡಯಾಲಿಸಿಸ್ ರೋಗಿಗಳಿಗೆ ಪ್ರತಿ ವಾರಕ್ಕೊಮ್ಮೆ ರಕ್ತ ಹಾಕಬೇಕಾಗುತ್ತೆ. ಸೊ ರಕ್ತದ ಅವಶ್ಯಕತೆ ಹೆಂಗೆ ನೋಡಿದರೆ ನಮಗೆ ಪ್ರತಿ ತಿಂಗಳು 1000 ಯೂನಿಟ್ ರಕ್ತ ಬೇಕು ಬಿಜಾಪುರ ಜಿಲ್ಲೆಗೆ. ಆದರೆ ನಾವು ಕಲೆಕ್ಟ್ ಮಾಡ್ತಾ ಇರೋದು 300ರಿಂದ 400 ಯೂನಿಟ್ ಮಾತ್ರ. ಯಾಕಂದರೆ ಎಲ್ಲರೂ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಅವರಿಗೆ ತಿಳುವಳಿಕೆ ಕೊಟ್ಟು ನಾವು ಹೆಚ್ಚು ಈ ಥರ ಕ್ಯಾಂಪ್ಗಳಾಗಬೇಕು. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ರಕ್ತ ಕೊಟ್ಟರೆ ಮಾತ್ರ ನಮ್ಮ ಜಿಲ್ಲೆಯ ರಕ್ತದ ಕೊರತೆಯನ್ನು ನಾವು ನೀಗಿಸಬಹುದು. ಇಲ್ಲಾಂದರೆ ರಕ್ತದ ಸಲುವಾಗಿ ನಮ್ಮ ಜಿಲ್ಲೆ ಜನ ಈಗ ಸೋಲಾಪುರ್ಗೆ ಹೋಗ್ತಾರೆ. ಯಾಕೆ ನಮ್ಮಲ್ಲಿ ಜನಸಂಖ್ಯೆ ಇಲ್ವಾ? ಅಷ್ಟು ನಮ್ಮಲ್ಲಿ ಜನಸಂಖ್ಯೆ ಅದ, ಆದರೆ ತಿಳುವಳಿಕೆ ಕಡಿಮೆ ಅದ. ರಕ್ತ ಕೊಟ್ಟರೆ ನಮ್ಮದು ಪೂರ್ತಿ ನಾವು ಸತ್ತೇ ಬಿಡ್ತೇವೆ, ನಾವು ಭಾಳ ವೀಕ್ ಆಗ್ತೇವೆ ಅಂತ ತಪ್ಪು ನಂಬಿಕೆ ಅದ. ರಕ್ತ ಕೊಟ್ಟರೆ ಹೊಸ ರಕ್ತ ಹುಟ್ಟುತ್ತದೆ. ಎಷ್ಟು ಹೊಸ ರಕ್ತ ಹುಟ್ಟುತ್ತದೆ ಅಷ್ಟು ನವ ಚೈತನ್ಯ, ಕಾರ್ಯತತ್ಪರತೆ, ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ದೊಡ್ಡವರೊಳಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ. ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ನಮಗೆ 40 ವರ್ಷ ಆದಮೇಲೆ ಎಲ್ಲರಿಗೂ BP, ಶುಗರ್, ಜಡ್ ಬರಾಗತ್ತವೆ. ಸೊ ಇದನ್ನು ನಾವು BP, ಶುಗರ್ ಬರಬಾರ್ದು, ನಾವು ಆರೋಗ್ಯವಂತರಾಗಿರಬೇಕು, ಕ್ಯಾನ್ಸರ್ ರೋಗ ಬರಬಾರ್ದು ಅಂತಂದರೆ ನಾವು ಎಲ್ಲರೂ ರೆಗ್ಯುಲರ್ ಆಗಿ 18 ವರ್ಷಕ್ಕೆ ಹೆಂಗೆ ಮತದಾನದ ಹಕ್ಕು ಪಡಿತೀವಿ ಆ ಥರ ನಾವು ರಕ್ತದಾನ ಮಾಡಬೇಕು ಅಂತ ಒಂದು ನಮ್ಮದು ಜೀವನದ ಉದ್ದೇಶ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೆ 1 ಬಾರಿ ಆದರೂ, ಉದಾಹರಣೆ ನಮ್ಮ ಬರ್ತಡೇ ಇರ್ಬೋದು ಅಥವಾ ಮತ್ತೇನಾರೋ ನಮ್ಮ ಜೀವನದ ಮಹತ್ವದ ಕ್ಷಣವನ್ನು ರಕ್ತದಾನ ಮಾಡೋದ್ರ ಮೂಲಕ ಆಚರಿಸಿದ್ರೆ ಅದರಿಂದ 3-4 ಜೀವನೂ ಉಳಿತಾವು, ನಮಗೆ ಅದ್ರ ಪುಣ್ಯನೂ ಸಿಗ್ತದೆ, ನಾವು ಆರೋಗ್ಯವಂತರಾಗಿರ್ತೇವೆ ಎಂದು ಹೇಳೋಕೆ ನಾನು ಇಷ್ಟಪಡ್ತೀನಿ. ಯಶಸ್ವಿಯಾಗಿ ನಡೀತು. ಯಾಕಂದರೆ ನಾವು ಎಷ್ಟೋ ರಕ್ತದಾನ ಶಿಬಿರ ಅಟೆಂಡ್ ಮಾಡೀವಿ. ಈ ಥರ ಡೋನರ್ಸ್ ಬರೋದಿಲ್ಲ. ನಾವೇ ಕರೆದು ಅವ್ರಿಗೆ ತಿಳಿಸಿ ಹೇಳಿ ಕೊಡ್ರಿ, ಏನಾಗಲ್ಲ ಅಂತ ತಿಳಿಸಿ. ಇಲ್ಲಿ ಹಂಗಿಲ್ಲ, ರಶ್ ಇತ್ತು, ಫುಲ್ ಬರೋನೇ ಎಲ್ಲರೂ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಬಂದು ಇಂಥ ಕ್ಯಾಂಪ್ ಆಗೋದು ಅಗದಿ ಕಡಿಮೆ. ಇಂಥ ಅವೇರ್ನೆಸ್ ಇರೋದು. ನಾವು ಏನೂ ಹೇಳಿಲ್ಲ, ನೀವು ಇಷ್ಟು ಕೊಡೋಕ್ಕೆ ಮುಂದೆ ಬಂದ್ರಿ. ಆದರೆ ನಾವು ಎಲ್ಲ ತಿಳುವಳಿಕೆ ಕೊಟ್ಟರು ಸಹಿತ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಹಿಂದೆ ಇಟ್ಟು ಹಾಕ್ತಾರೆ. ಈ ಥರ ನಿಮ್ಮ ಥರ ರಕ್ತದಾನ ಈ ಥರ ಶಿಬಿರಗಳಾದರೆ ಎಲ್ಲರಿಗೂ ಒಂಥರ ಇದಾಗ್ತದೆ. ಯಾಕಂದರೆ ನೀವು 50 ಜನ ರಕ್ತ ಕೊಟ್ಟರೆ ಈಗ 50 × 3 ಮಾಡಿರಿ, 150 ಜನರ ಜೀವವನ್ನು ಉಳಿಸ್ಬೋದು. 150 ಜನರ ಜೀವ ಉಳಿಸಿದ ತೃಪ್ತಿ ನಮಗಿರ್ತದೆ. ಅದಕ್ಕೆ ಇದು ಶಿಬಿರ ತುಂಬ ಯಶಸ್ವಿಯಾಗಾಯಿತು. ಅದಕ್ಕೆ ನಮಗೂ ಎದ್ರದ್ದು, ಯಾಕಂದ್ರೆ ನೀವು ಕೊಟ್ಟಷ್ಟು ನಮಗೆ ಅಷ್ಟು ಜೀವ ಉಳಿತದಂತ ನೀವು ಕೊಡ್ರಿ ದಿಮ್ಮದ ಇದು ಮಾಡ್ತಾಯಿದ್ದೀವಿ. ಸೊ ತುಂಬ ಯಶಸ್ವಿಯಾಗಿ ಆಯಿತು. ಇದು ಒಂದೇ ಸಲ ಅಲ್ಲ ಸರ್, ಪ್ರತಿ ವರ್ಷವೂ ಇದೇ ಥರ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಎಲ್ಲರೂ ಮಾಡೋಕ್ಕೆ ನೀವು ಹೇಳಿದ್ರೆ ಸಾಕು, ಎಷ್ಟು ಜನ ಬರೋಕ್ಕೆ ರೆಡಿ ಅದಾರ. ನೀವು ಜಸ್ಟ್ ಇಟ್ಕೊಂಡ್ರೆ ಸಾಕು, ಅವರು ಬಂದು ಬೆಂಬಲಿಗರು ಬಂದು ಕೊಡ್ತಾರೆ.
ತುಂಬ ಯಶಸ್ವಿಯಾದ ಈ ಶಿಬಿರ ಹಮ್ಮಿಕೊಂಡದಕ್ಕೆ ತಮಗೆಲ್ಲರೂ ಧನ್ಯವಾದ. ನಮ್ಮ ಇಂಡಿ ತಾಲೂಕಿನಲ್ಲಿ ಸುಮಾರು 20 ಥ್ಯಾಲಸೀಮಿಯಾ ಮೇಜರ್ ಅಂತ ಒಂದು ಕಾಯಿಲೆ ಇದೆ. ಆ ಮಕ್ಕಳು ತಿಂಗಳಿಗೆ ಒಂದು ಸಲ ರಕ್ತವನ್ನು ಹಾಕಲು ಬರುತ್ತದೆ. ಅಂಥ ಮಕ್ಕಳಿಗೆ ನಾವು ಒಂದು 3 ತಿಂಗಳ ಹಿಂದೆ ಇಲ್ಲೇ ಇಂಡಿಯಲ್ಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಚಾಲೂ ಮಾಡಿ ಅಂಥ ಮಕ್ಕಳಿಗೆ ಇಲ್ಲೇ ರಕ್ತವನ್ನು ಹಾಕಲು ಸೌಲಭ್ಯವನ್ನು ಮಾಡಿದ್ದೇವೆ. ಈ 3 ತಿಂಗಳಲ್ಲಿ ಸುಮಾರು 8 ಮಕ್ಕಳ ಅದರ ಸೌಲಭ್ಯವನ್ನು ಪಡೆದಿರುತ್ತಾರೆ. ಯಾವುದಾದ್ರೂ ಥ್ಯಾಲಸೀಮಿಯಾ ಮಕ್ಕಳು ಇದ್ದರೆ ದಯವಿಟ್ಟು ಇಂಡಿ ತಾಲೂಕು ಆಸ್ಪತ್ರೆಗೆ ಬಂದು ಅದರ ಸದುಪಯೋಗ ಪಡೆದುಕೊಳ್ಳಲು ನಾನು ವಿನಂತಿಸುತ್ತೇನೆ. ನುಡಿ ಇಂಡಿ ತಾಲೂಕಿನ ಜನನಾಯಕ ಜನಸೇವಕ ಬಡವರ ಬಂಧು ಶ್ರೀ ನಾಗೇಶ್ ತಳಕೇರಿ ಹಾಗೂ ಸದ್ದಾಮ್ ಅಣ್ಣ ಅರಬ್ ಅವರಿಗೆ 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅದೇ ಥರನಾಗಿ ಪ್ರತಿ ವರ್ಷ ಕೂಡ ಇಂಡಿ ತಾಲೂಕಿನಲ್ಲಿ ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಜೋಡಿ ಎತ್ತುಗಳಂತ ಪ್ರಸಿದ್ಧಿಯಾಗಿರುವಂಥ ಸದ್ದಾಮಣ್ಣ ಮತ್ತು ನಾಗೇಶಣ್ಣವರು ಕೂಡ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬಕ್ಕೆ ಸರ್ಕಾರ ದವಾಖಾನೆಗೆ ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವುದರ ಮೂಲಕ ಪ್ರತಿ ವರ್ಷ ಮಾಡ್ತಿದ್ದರು. ಈ ವರ್ಷ ಕೂಡ ಹಣ್ಣು ಹಂಪಲ ಹಂಚುವುದರ ಮೂಲಕ ಅವರು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡ್ರೆ. ಅದು ನಾಗೇಶ್ ತಳಕೇರಿ ಅಭಿಮಾನಿ ಬಳಗ ಹಾಗೂ ಸದ್ದಾಮ್ ಅರಬ್ ಅಭಿಮಾನಿ ಬಳಗ. ಇಷ್ಟೆಲ್ಲ ಒಳ್ಳೆ ಭವಿಷ್ಯದ ನಾಯಕರಾಗ್ತಾರೆ ನಮ್ಮ ನಾಗೇಶಣ್ಣ ತಳಕೇರಿ ಅವರು. ಹಾಗೆ ಅವ್ರಿಗೆ ಜನಬೆಂಬಲನೂ ಹಿಂಗೆ ಇರಲಿ, ಅವ್ರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಇನ್ನೊಮ್ಮೆ ಅವರಿಗೆ ನಾಗೇಶ್ ತಳಕೇರಿ ಹಾಗೂ ಸದ್ದಾಮ್ ಅಣ್ಣ ಅರಬ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡಿ ಎಲ್ಲ ನಮ್ಮ RPI ತಂಡದಿಂದ ಎಲ್ಲ ಯುವಕರು ಕೂಡಿಸಿಂದ್ರೆ ಮತ್ತು ಯಾರೇ ಹಲವಾರು ಎಲ್ಲ ಸಮಾಜದವ್ರು ಕೂಡಿಸಿಂದ್ರೆ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬ್ಲಡ್ ಡೊನೇಟನ್ನು ನಾವೆಲ್ಲರೂ ಕೂಡಿ ಕೊಡ್ಲಾತ್ತೀವಿ. ಇನ್ನು ಕಾರ್ಯಕರ್ತರು ಹಾಗೂ ಮತ್ತು ಅವರ ಅಭಿಮಾನಿ ಬಳಗದವ್ರು ಎಲ್ಲರೂ ಕೂಡಿ ನಾವು ಬರಬೇಕಾಗಿತ್ತು. ಇನ್ನೂ ಬರ್ತಾ ಇದ್ದಾರೆ ಮತ್ತು ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬ್ಲಡ್ ಡೊನೇಟ್ ಕೊಟ್ಟು ಅವ್ರ ಹುಟ್ಟುಹಬ್ಬವನ್ನು ಶುಭ ಕೋರತ್ತಿದ್ದೀವಿ.